ಎಲ್ರಿಗೂ ಗುಡ್ ಮಾರ್ನಿಂಗ್. ಸುರೇಶ್ ಸರ್ ನಿನ್ನೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದೆ ನಾನು. ಹಕ್ಕಿಗಳು ಈ ಥರ ಕಾಯಿಲೆ ಆಗಿಲ್ಲ ಸತ್ತೋಗ್ತಾ ಇದ್ದಾವೆ ಅಂತ. ಈ ಥರ ಎಲ್ಲ ಆಗ್ಬಿಟ್ಟು ಎಲ್ಲ ತಿನ್ನಿದೆಲ್ಲ ಕಕ್ಬಿಟ್ಟು. ಸುರೇಶ್ ಸರ್ ನಾನು ಇದೀನಿ, ನಾನು ನಂಬಿಟ್ಟು ಬನ್ನಿ ಸರ್, ನಾನು ಇರೋ ಹಕ್ಕಿನಾದ್ರು ನಾನು ಉಳಿಸ್ಕೊಡ್ತೀನಿ ಅಂತ ಒಂದು ನಮಗೆ ಧೈರ್ಯ ಕೊಟ್ಟಿದ್ದಾರೆ. ನಾವು ಅದೇ ಒಂದು ಹೋಗ್ಲೇಬೇಕು, ಯಾಕೆಂದ್ರೆ ಹಕ್ಕಿಗಳು ಇಷ್ಟಾದ್ರೂ ನಾವು ಉಳಿಸ್ಕೊಳ್ಳೇಬೇಕಲ್ಲ ನಾನು. ಅವ್ರು ಅದೊಂದು ಧೈರ್ಯ ಕೂಡ ಕೊಟ್ಟಿದ್ದಾರೆ ನಮಗೆ. ಸರ್ನ ಮೀಟ್ ಮಾಡೋಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಏನಂದ್ರೆ ನೋಡಿ ಹೆಂಗೆ ಅಂದರೆ, ಈಗ ತಾನೇ ಬಂದೆ, ಬೆಳಗ್ಗೆ ಸತ್ತೋಗ್ತಾ ಇದ್ದಾವೆ. ಈಗ ಅವ್ರು ಈಗ ಜೀವ ಬಿಟ್ಟಿದ್ದಕ್ಕಿ ಆಚೆ ಆಗದೆ ಎತ್ಕೊಂಬಂದು ಬುರಿ ಪಟ, ಎರಡನೇ ಕಳ್ಳಿ ಪಟ ಉಳಿಸ್ಕೊಳಕ್ಕೆ ಆಗ್ತಿಲ್ಲ, ಈ ರೀತಿಯಾಗಿ ಸತ್ತೋಗ್ತಾ ಇದ್ದಾವೆ. ಏನಂತ ಹೇಳೋದಿದ್ರು. ಈಗ ಗುರು ಈಗ ಬದುಕಿತ್ತು, ಹಿಂಗೆ ಡೈಲಿ ಬೆಳಗ್ಗೆ ಸಾಯಂಕಾಲ ಇದ್ರೆ ಸಾಯ್ತಾನೆ ಇರ್ತವೆ. ಈಗ 3 4 ಸಾಯ್ತವೆ. ನೆನ್ನೆ 4 ಸತ್ತೋದು. ಈ ಬೆಳಗ್ಗೆನೆ ಈ ಅಕ್ಕಿ ಬೂರಿ ಸತ್ತೋಯ್ತು. ಪಟ ಎರಡನೇ ಕಳ್ಳಿ ಪಟ ಇದು, ದೊಡ್ಡ ಅಕ್ಕಿ ಎಲ್ಲ ಏನಿಲ್ಲ. ಸಣ್ಣಲ್ಲೆಲ್ಲ ನೀರು ತುಂಬ್ಕೊಂಡು ಆಗಿಲ್ಲ ಗುರು ಉಳಿಸ್ಕೊಳಕ್ಕೆ. ನಾನು ಸುರೇಶ್ ಸರ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಮೆಡಿಸಿನ್ ಇಸ್ಕೊಂಡ್ ಬರಬೇಕು. ಓಕೆ, ಟೈಮ್ ಆಗಿದೆ, ಹೊರಡ್ಬೇಕು ಈಗ ಸುರೇಶ್ ಸರ್ನ ಮೀಟ್ ಮಾಡೋಕ್ಕೆ. ಟೈಮ್ ಬಂದ್ಬಿಟ್ಟು 6:44 ಆಗಿದೆ. ಫೈನಲಿ ಇವ್ರ ಮನೆಗೆ ರೀಚ್ ಆದೆ 7:25ಕ್ಕೆ. ಇಲ್ಲಿ ಬರೋಕ್ಕೆ ಇವ್ರ ಮನೆಗೆ 3/4 ಗಂಟೆ ಆಯಿತು. ಬೇಗ ಬಂದೆ, ಯಾಕಂದರೆ ಟ್ರಾಫಿಕ್ ಇಲ್ಲ, ಹಂಗಾಗಿ ಸ್ವಲ್ಪ ಬೇಗ ಬಂದೆ. ಇಲ್ಲ ಲಾಸ್ಟ್ 2 ಟೈಮ್ಸ್ ನಾನು ಆ್ಯಕ್ಚುಲಿ 3ನೇ ಸತಿ ಬರ್ತಾ ಇರೋದು ಇವ್ರ ಮನೆಗೆ. ನಾನು ಲಾಸ್ಟ್ ಟೈಮ್ ಬಂದಾಗ 1:45 ಗಂಟೆ 1:15 ಗಂಟೆ ಬೇಕಾಯ್ತು, ಹೆವಿ ಟ್ರಾಫಿಕ್ ಇತ್ತು. ಸೊ ಇವತ್ತೆಲ್ಲ ಎಲೆಕ್ಷನ್ ಇದರಿಂದ ರೋಡ್ ಫುಲ್ ಖಾಲಿಯಾಗಿದೆ, ಹಾಗಾಗಿ 3/4 ಗಂಟೆ ಬಂದಿಲ್ಲ, ತುಂಬ ಟೈಮ್ ಬೇಕಾಗೋದು. ಲಾಸ್ಟ್ ಟೈಮ್ ಬಂದಾಗ 2 ಅಕ್ಕಿಗೆ ಅಷ್ಟೇ ಆಗಿದ್ದು. ಆ 2 ಅಕ್ಕಿ ಹಿಂಗಿದೆ ಪರ್ಫೆಕ್ಟ್ ಅಂತ ಅಂದ್ಬಿಟ್ಟು ಗೊತ್ತಿರಲಿಲ್ಲ. ಅಲ್ಲಿನ ಒಂದು ಕೊಟ್ಟಿದ್ರು ನಮಗೆ, ಅದು ಫ್ರೀಯಾಗೆ ಕೊಟ್ಟಿದ್ರು. ಸರ್ ತಗೊಳ್ಳಿ ಸರ್ ಅಂತ ಅಂದ್ಬಿಟ್ಟು, ಅದು 1/4 ಲೀಟ್ರ್ ಬಾಟಲಿ ಫ್ರೀಯಾಗಿ ಕೊಟ್ಟರು. ಆ್ಯಕ್ಚುಲಿ ದುಡ್ಡೇ ಇಸ್ಕೊಂಡಿಲ್ಲ ಸುರೇಶ್ ಸರು. ಆಮೇಲೆ ಇದು ಬಂದು ಹೇಳಿದ್ರು ನಮ್ಗೆ, ಈ ಥರ ಕೊಡಿ, ಈ ಥರ ಇಷ್ಟು ಡೋಸೇಜಲ್ಲಿ ಕೊಡಿ ಅಂತ ಹೇಳಿದರು. ಅದೇ ರೀತಿ ನಾವು ಕೊಟ್ಕೊಂಡು ಬಂದಿದ್ದೆ. ಅದು ಹೇಳ್ಬೇಕಾದ್ರೆ ತುಂಬ ವರ್ಕ್ ಆಯಿತು. ಡೈಲಿ ಸಾಯಿಸಿದ್ದಕ್ಕೆ ಒಂದು 4 ಡೇಸ್ 3 ಡೇಸ್ ಸತ್ತೋಗಿಲ್ಲ, ಒಂದು ಸತ್ತೋಗಿಲ್ಲ, ಹಂಗೆ ಉಳ್ಕೊಂಡ್ವು. ಅದಾದಮೇಲೆ ಮತ್ತೆ ಅದಕ್ಕೂ ಬಗ್ಲಿಲ್ಲ, ಹಂಗೆ ಸೀದಾ ಸತ್ತೋಗಕ್ಕೆ ಸ್ಟಾರ್ಟ್ ಆದವು. ನಾನು ಹಂಗೂ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಒಂದು ಲಾಸ್ಟ್ ವೀಡಿಯೋದಲ್ಲಿ ಸುರೇಶ್ ಸರ್ ನೋಡ್ಬಿಟ್ಟು, ಸರ್ ನಾನು ಇದೀನಿ, ಹೀರೋಕಿನಾದ್ರು ನಾನು ಉಳಿಸ್ಕೊಡ್ತೀನಿ ಅಂತ ನಮಗೊಂದು ಧೈರ್ಯ ಕೊಟ್ಟರು. ನಮ್ಗೆ ಇಷ್ಟಾದ್ರೂ ಧೈರ್ಯ ಕೊಟ್ಟಲ್ಲ ಅಂದ್ಬಿಟ್ಟು ತುಂಬ ಖುಷಿಯಾಗಿ. ಆ್ಯಕ್ಚುಲಿ ನೆನ್ನೆನೇ ಬರಬೇಕಾಯ್ತು, ಟೈಮು ಆಗಲಿಲ್ಲ. ಯಾಕಂದರೆ ನೈಟ್ 2 ಗಂಟೆ 1 ಗಂಟೆ ಆಯ್ತು ನಾವು ಮಲ್ಕೊಳ್ಳೋದು. ಯಾಕೆಂದರೆ ಹಕ್ಕಿಗಳಿಗೆಲ್ಲ ಮೇವು ತಿನ್ನಿಸ್ಬೇಕು, ಯಾವ ಮೇವು ತಿಂತಾನೆ ಇಲ್ಲ. ಮೇವು ತಿನ್ನಲಿಲ್ಲ ಅಂದರೆ ಇನ್ನೂ ಸತ್ತೋಗ್ತಾನೆ ಇವೆ. ಸೊ ಮೇವು ತಿನ್ಸಿದ್ರೇ ಅವು ಸ್ವಲ್ಪ ಬದುಕ್ತಾ ಇದ್ದಾವೆ. ಸೊ ಮೇವು ತಿನ್ನಿಸಿ ನಾವು ಊಟ ಮಾಡಿ ಮಲ್ಕೊಳ್ಳೋಷ್ಟರಲ್ಲೇ 1 ಗಂಟೆ ಹಂಗೆಲ್ಲ ಟೈಮ್ ಆಗುತ್ತೆ. ಹಂಗಾಗಿ ಬೆಳಗ್ಗೆ ಬೇಗ ನಾವು ಬರೋಕ್ಕಾಗಲಿಲ್ಲ, ಯಾಕೆ ನಮ್ಮ ಮತ್ತೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಿತ್ತು. ಇವತ್ತಂದರೆ ಎಲೆಕ್ಷನ್ ಎಲ್ಲ ರಜಾ, ಹಾಗಾಗಿ ಇವತ್ತು ಬಂದಿದ್ದೀನಿ. 1 ಡೇ ಲೇಟ್ ಆಗಿದ್ದಕ್ಕೆ ಟೋಟಲ್ 4 ಅಕ್ಕಿ ಕಳ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ 1 ಅಕ್ಕಿ, ನೆನ್ನೆ 3 ಅಕ್ಕಿ, ಅದ್ರ ಬೆಳಗ್ಗೆ 2 ಅಕ್ಕಿ, ಟೋಟಲ್ 6-7 ಅಕ್ಕಿ ಹೋದ್ವು. ಸರಿ ಪ್ರೆಸೆಂಟ್ ಯಾವ ಥರ ಇದೆ ಅಕ್ಕಿಗಳು ಅಂದ್ಬಿಟ್ಟು ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಬಂದಿದ್ದೀನಿ. ಸುರೇಶ್ ಸರ್ ಹೇಳಿದರು ಬರ್ತೀನಿ ಅಂತ ಅಂದ್ಬಿಟ್ಟು, ಸೊ ಆಚೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಮೇಲೆ ಕೇಳಬೇಕು ಅಕ್ಕಿ ಮೆಡಿಷನ್ ಯಾವಕ್ಕೆ ಎಷ್ಟೆಷ್ಟು ಡೋಸೇಜ್ ಕೊಡಬೇಕು ಅಂತ. ಸೊ ಬಂದಮೇಲೆ ನೆಕ್ಸ್ಟ್ ಹೇಳ್ತೀನಿ ಯಾವ್ಯಾವ ಮೆಡಿಸಿನ್ ಕೊಟ್ಟಿದ್ದಾರೆ, ಯಾವ ಥರ ಯೂಸ್ ಮಾಡ್ಬೇಕಂತ ಹೇಳಿದ್ದಾರೆ, ಎಷ್ಟು ದಿನ ಮಾಡ್ಬೇಕಂತ ಹೇಳಿದ್ದಾರೆ. ಮೆಡಿಸಿನ್ ಇಸ್ಕೊಂಡ್ಮೇಲೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ನಾನು. ಸುರೇಶ್ ಸರ್ ಮನೆಗೆ ಬಂದಾಗ ಒಬ್ರು ಸ್ಪೆಷಲ್ ಪರ್ಸನ್ ಒಬ್ರು ಪರಿಚಯ ಆಗಿದ್ರು, ತೋರಿಸಿ ನೋಡಿ ಅವ್ರನ್ನ. ಓಹೋ, ಏನೋ ಮಾತಾಡ್ಸಕ್ ಹೋಗೋರೆ, ಬರ್ತಾರೆ ಇನ್ನೇನು. ಲಿಲ್ಲಿ ಲಿಲ್ಲಿ ಬರ್ಲಿಲ್ವಲ್ಲಪ್ಪ, ಬೈ ಲಿಲ್ಲಿ, ಬೈಲಿ 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 ಬೈಲಿ. ಕೂತ್ಕೋ ಕೂತ್ಕೋ, ಕೆಳಗೆ ಕೂತ್ಕೋ, ಕೆಳಗೆ ಕೂತ್ಕೋ, ಕೂತ್ಕೋ ಕೆಳಗೆ, ಕೂತ್ಕೋ ಕೆಳಗೆ ಕೂತ್ಕೋ. ಅಲ್ಲೇ ಇರು, ಅಲ್ಲೇರು. ನಾನು ಲಲ್ಲಿಯರಪ್ಪ, ನಾನ್ ಲಲ್ಲಿ. ಸರಿ ಲಿಲ್ಲಿ, ಬರ್ತೀಯಾ? ಬೈಕಲ್ಲಿ ಹೋಗೋಣ. ಕೂತ್ಕೋ ಅಲ್ಲೇ ಕೂತ್ಕೋ ಲಿಲ್ಲಿ, ಬಾ ಬೈಕಲ್ಲಿ ಹೋಗೋಣ ಬಾ. ಅಲ್ಲೇರು, ಕೂತ್ಕೋ ಅಲ್ಲೇ, ಕೂತ್ಕೋ ಕರಿತೀನಿ, ಕೂತ್ಕೋ ಬಾ, ಬೈಕಲ್ಲಿ ಹೋಗೋಣ ಬಾ. ಲಿಲ್ಲಿ ಬೈಕ್ ಹತ್ತು ಬೈಕೋ, ಮೇಲತ್ತು. ಪ್ಯಾಂಟಲ್ಲಿ ಗಲೀಜ್ ಮಾಡಾಕಿದ್ಯಾ ನಂದು, ಹತ್ತು ಮೇಲೆ. ಯಾವ ರೇಂಜಿಗೆ ಎಲ್ಲ ಗಲೀಜ್ ಮಾಡಾಕಿದ್ಯ. ಕೈ ಕೊಡು, ಬರ್ತೀಯಾ? ಉಯ್ ಎಲ್ಲೋಡು ಎಷ್ಟು ಗಲೀಜ್ ಮಾಡ್ತಾ ಇದ್ದೀನಿ ಇನ್ನು. ಅಲ್ಲೇರೋ.
ಲಿಲಿ ಗುಡ್ ಬೈ ಲಿಲಿ. ನೀನು ಲಿಲಿ ನಿನಗೆ ಮೈಕ್ ಕೊಡ್ತೀನಿ, ಏನೋ ಮಾತಾಡ್ತೀಯಾ? ಸ್ಪೀಕ್ ಲಿಲಿ. ತಿನ್ಬಿಡಮ್ಮ ಆಮೇಲೆ ಮಾತಾಡು. ಹಲೋ ಹಲೋ ಸ್ಪೀಕ್. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪಿ. ಇಷ್ಟು ಚೆನ್ನಾಗಿ ಮಾತಾಡ್ದಲ್ಲಿ ಸ್ಪೀಕ್ ಅಂದ ತಕ್ಷಣ ಸ್ಪೀಕ್ ಮಾಡ್ತಾ ಇದ್ದೆ. ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಲ್ಸೇ ಬಿಟ್ಟಲೆ. ಬಾ ಸೈಡಿ ಬಾ, ನೀರು ಬರ್ತೈತೆ. ಬಾ ಸೈಡಿ ಬಾ, ಸೈಡಿ ಬಾ, ಬೈ ಕಡೆ ಬಾ. ಕೂತ್ಕೊ, ಅಲ್ಲೇ ಕೂತ್ಕೊ, ಅಲ್ಲೇ ಕೂತ್ಕೊ, ಅಲ್ಲೇ ಕೂತ್ಕೊ, ಅಲ್ಲಿ ಎಲ್ಲೇ ಕೂತ್ಕೊ. ಪ್ಯಾಂಟ್ ಗಲೀಜ್ ಮಾಡಿದ್ಯಾ? ಅಲ್ಲೇರು ಕೂತ್ಕೊ, ಅಲ್ಲೇ ಕೂತ್ಕೊ. ಲಿಲಿ ನಾ ಹೊಡ್ತೀನಿ, ಟೈಮ್ ಆಗುತ್ತೆ. ಬಾಯ್ ಲಿಲಿ, ಬಾಯ್. ಇದೇನು ರಿಯಾಕ್ಷನು? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸುರೇಶ್ ಸರ್ ಮನೆಯಿಂದ ಬಂದಿದ್ದಾಯ್ತು. 2 ಲಿಕ್ವಿಡ್ ಕೊಟ್ಟಿದ್ದಾರೆ, 2 ಬಾಟ್ಲು ಪ್ಲಸ್ ಆಮೇಲೆ ಪೌಡ್ರ್ ಕೊಟ್ಟಿದ್ದಾರೆ. ಈ ಲಿಕ್ವಿಡ್ ಬಂದ್ಬಿಟ್ಟು 1 ml 1 ml, ಪೌಡ್ರ್ ಬಂದ್ಬಿಟ್ಟು 18 ml, ಟೋಟಲ್ 20 ml. ಇದನ್ನ 1 ಬರ್ಡ್ಗೆ ಊಟ ಆದಮೇಲೆ ಕೊಡಬೇಕು. ಬೆಳಗ್ಗೆ ಸಾಯಂಕಾಲ ಪ್ರತಿನಿತ್ಯ ಕೊಡಬೇಕು. ಒಂದು ವೀಕಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಸರ್ ತುಂಬ ಗ್ಯಾರಂಟಿ ಕೊಟ್ಟಿದ್ದಾರೆ ನಮಗೆ. ಪಕ್ಕ ಸರಿಯಾಗುತ್ತೆ, ಇದರಲ್ಲಿ ಯಾವುದೇ ಥರದ್ದು ಏನಿಲ್ಲ ಅಂತ ಹೇಳಿದ್ದಾರೆ. ಒಂದು 3 to 4 ಡೇಸಲ್ಲಿ ಆಲ್ಮೋಸ್ಟ್ ಬಂದ್ಬಿಡುತ್ತೆ. 1 ವೀಕಲ್ಲಿ ಅಷ್ಟು ಫುಲ್ ಕಂಪ್ಲೀಟ್ ಆಗುತ್ತೆ. 1 ವೀಕ್ ಆದಮೇಲೆ ನಮಗೆ ಹೇಗಿದೆ ಅಂತ ಅಂದ್ಬಿಟ್ಟು ರಿಸಲ್ಟ್ ಹೇಳಿ ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ಅಷ್ಟೇ ಸುಮಾರು ನೋಡಿರಲ್ಲ, ವೀಡಿಯೋಗೆಲ್ಲ ಮಾಡ್ಕೊಂಡು ತೋರಿಸಿದ್ದೀನಿ. ಸೊ ಆ ಬರ್ಡ್ ಹೆಂಗಿದ್ವು ಅದೇ ಬರ್ಡ್ನ ಮತ್ತೆ ನಾನು ಇದೇ ಮೆಡಿಸನ್ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿ ರೆಡಿ ಆಗಿದ್ದಾವೆ ಅಂತ ಅಂದ್ಬಿಟ್ಟು. ಈ ಬಂದ್ಬಿಟ್ಟು ಆ ಥರ ಕೊಟ್ಟಿದ್ದಾರೆ. ಸುರೇಶ್ ಸರ್ ತುಂಬ ಕಮ್ಮಿ ಕೊಟ್ಟರು ನಮಗೆ. ಆ್ಯಕ್ಚುಲಿ 1000 ಆಗೋದು ಈ 3ರಿಂದ ನಮಗೆ 600 ರುಪೀಸ್, 900 ರುಪೀಸ್ ಆಗೋದಿದ್ದು ನಮಗೆ 600 ರುಪೀಸ್ ಕೊಟ್ಟರು. ಥ್ಯಾಂಕ್ ಯು ಸುರೇಶ್ ಸರ್, ತುಂಬ ಕಮ್ಮಿ ಕೂಡ ಕೊಟ್ಟಿದ್ದೀರಾ. ಹಾಗೆ ಈಗಲೇ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ. ಆಮೇಲೆ ಸರ್ ಇನ್ನೊಂದು ಕೂಡ ಹೇಳಿದ್ರು, ಬ್ಯಾಕ್ಟೀರಿಯಾ ಅಂದರೆ ವೈರಸ್ ಆಗಿರ್ಬೋದು, ಇನ್ಫೆಕ್ಷನ್ ಹರಡದೇ ಇರೋ ರೀತಿ ಇದು ಇಂಪಾರ್ಟೆಂಟು. ಆ್ಯಕ್ಚುಲಿ ಇದು ಎಲ್ಲ ಯಾವ ಮೆಡಿಕಲ್ ಶಾಪಲ್ಲೂ ಇದು ಸಿಗಲ್ಲ. ಇದು ಬಂದ್ಬಿಟ್ಟು ಆನ್ಲೈನಲ್ಲೇ ಹುಡುಕ್ಬೇಕು. ಇದೇ ನೋಡ್ರಿ, ಗ್ರೋವೆಲ್ ಕಂಪ್ನಿದೇ ತಗೊಳ್ರಿ. ಇದನ್ನ ಒಂದು ಚಿಟಿಕೆ ಇಲ್ಲ ಒಂದು 2-3 ಚಿಟಿಕೆನ ಒಂದು ವಾಟ್ರ್ 1 ಲೀಟ್ರಿಗೆ ಹಾಕೊಂಡು ಗೂಡುಗಳಿಗೆ ಸ್ಪ್ರೇ ಮಾಡಿರಿ. ಡೈಲಿ ಸ್ಪ್ರೇ ಮಾಡಿರಿ, ಇನ್ನೂ ಒಳ್ಳೇದು. ಅಂದರೆ ಆಗಿರೋಂಥ ಇನ್ಫೆಕ್ಷನ್ ಖಂಡಿತ ಹರಡಲ್ಲ. ಇದು ಬರೋಕ್ಕೆ 4 to 5 ಡೇಸ್ ಬೇಕಾಯಿತು. ಅಷ್ಟರಲ್ಲಿ ನಮ್ಮ ಗೂಡು ಫುಲ್ ಕಂಪ್ಲೀಟಾಗಿ ಹರಡ್ಕೊಂಡ್ಬಿಟ್ಟಿತ್ತು. ಇದನ್ನ ಹಾಕ್ತಾ ಇದ್ದೀನಿ, ಒಂದಕ್ಕೂ ಹರಡ್ತಿಲ್ಲ. ಬಟ್ ಏನಂದರೆ ರೆಡಿ ಆಗೋಕೆ ಅಕ್ಕಿ ಬಂದಿರೋರು ರೆಡಿ ಆಗಬೇಕು. ಅದಕ್ಕೆ ಸ್ವಲ್ಪ ಈ ಮೆಡಿಸನ್ನ ಕೊಡ್ತಾ ಇದ್ದೀನಿ ನಾನು ಪ್ರೆಸೆಂಟು. ಸರ್ ಕೊಡ್ತಿದ್ದಾರಲ್ಲ, ಸೊ ಇವತ್ತು ಬೆಳಗ್ಗೆಯಿಂದನೂ ಹಾಕೊಂಬರ್ತಾ ಇದ್ದೀನಿ. ಎಲ್ಲರೂ ಇವು ನೋಡ್ತಾ ಇದ್ದೀರಲ್ಲ, ಸೊ ಇನ್ನೊಂದು ವೀಕ್ ಬಿಟ್ಕೊಂಡು ಇದೇ ಅಕ್ಕಿ ಏನೇನು ಅಕ್ಕಿ ನಿಮ್ಗೆ ತೋರಿಸಿದೆ ಅದೇ ಅಕ್ಕಿ ನಾನು ತೋರಿಸ್ತೀನಿ. ಅದೇ ಅಕ್ಕಿನ ಹೆಂಗಿದ್ದಾವೆ, ಯಾವ ರೀತಿ ರೆಡಿ ಆಗಿದ್ದಾವೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಇನ್ಫೆಕ್ಷನ್ ಹರಡದೇ ಇರೋ ರೀತಿ ಅಂದ್ಬಿಟ್ಟು ಇದನ್ನೊಂದು ಕೊಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.